Hello everyone, ನನ್ನ ಚಾನಲ್ಗೆ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ. ದಿಸ್ ಈಸ್ ಪ್ರದೀಪ್ ಆಫ್ ಮ್ಯಾಥ್ಸ್ ಟೀಚರ್. ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು ನನ್ನ ಒಂದು ಚಾನಲ್ನಲ್ಲಿ HSTR ವಿಡಿಯೋಸ್ಗಳನ್ನ ಅಂದ್ರೆ HSTR ನಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ದು ಪಾರ್ಟ್ 1 ಪಾರ್ಟ್ 2 ರೆಡಿ ಇದೆ, ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಹಾಗೆ ಸೆಟ್ಸ್ದು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಅನ್ನುವಂಥದ್ದು. ನನ್ನ ಚಾನಲ್ನ ನೇಮ್ VGT ಅಕಾಡೆಮಿ. ಹಾಗೆ ನನ್ನ ಈ ಚಾನಲ್ನಲ್ಲಿ ನಿಮಗೆ ಯಾವುದೇ ಒಂದು ಕ್ವಶನ್ ಪೇಪರ್ ನಲ್ಲಿ ಇರುವಂತಹ ಮ್ಯಾಥ್ಸ್ ಅಥವಾ ಫಿಸಿಕ್ಸ್ ನ ಯಾವುದೇ ಕ್ವಶನ್ಸ್ಗಳು ಡೌಟ್ಸ್ ಇದ್ರೆ ಅದನ್ನ ನನಗೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಟ್ರೆ ಆ ಸಿಂಗಲ್ ಪ್ರಾಬ್ಲಮ್ಸ್ ಗಳನ್ನ, ಡೌಟ್ ಇರೋ ಪ್ರಾಬ್ಲಮ್ಸ್ ಗಳನ್ನ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಡೌಟ್ ಕ್ಲಿಯರೆನ್ಸ್ಗೂ ಇದು ಒಂದು ವೇದಿಕೆ. ಹಾಗಾಗಿ ಯಾವುದೇ ಡೌಟ್ಸ್ ಇರೋ ಕ್ವಶನ್ಸ್ ನ ನೀವು ನನಗೆ ಮೆಸೇಜ್ ಮಾಡಬಹುದು ಅಥವಾ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಟ್ರೆ ಆ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸರ್ಡ್ಸ್ ಅಂದ್ರೆ ಕನ್ನಡದಲ್ಲಿ ನಾವು ಕರಣಿಗಳು ಅಂತ ಕರಿತೀವಿ, ಆ ಕರಣಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಕರಣಿಗಳ ಸಿಂಪ್ಲಿಫಿಕೇಶನ್, ಸರ್ಡ್ಸ್ ಸಿಂಪ್ಲಿಫಿಕೇಶನ್ ಹೇಗ್ ಮಾಡೋದು, ಹಾಗೆ ಅದರ ಆಪರೇಷನ್ಸ್ ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ಕರಣಿಗಳ ರ್ಯಾಷನಲೈಸೇಷನ್, ಅಕರಣೀಕಾರಕವನ್ನ ಮಾಡುವುದು, ಛೇದದ ಅಕರಣೀಕಾರಕ ಅಂತ ಕರಿತೀವಿ ಕನ್ನಡದಲ್ಲಿ. ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಆಫ್ ದ ಸರ್ಡ್ಸ್ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡುವಂಥದ್ದು. ಮೊದಲನೇದಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಲಿಯುವಂಥದ್ದು, ಈಗಾಗಲೇ ನಾನು ಹೇಳಿದ ಹಾಗೆ, ಮೊದಲನೇದು ಸಿಂಪ್ಲಿಫಿಕೇಶನ್. ಅಂದ್ರೆ ನಾವು ಕೊಟ್ಟಿರುವಂತಹ ಸರ್ಡ್ಸ್ ಅನ್ನ ತುಂಬಾ ಅತ್ಯಂತ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ಅಡಿಷನ್, ಅದರ ಜೊತೆಗೆ ಸಬ್ಟ್ರಾಕ್ಷನ್ ಕೂಡ, ಜೊತೆಗೆ ರ್ಯಾಷನಲೈಸಿಂಗ್ ದ ಸರ್ಡ್ಸ್, ಈಗಾಗಲೇ ನಾನು ಹೇಳಿದ ಹಾಗೆ, ಇದರ ಜೊತೆಗೆ ಮಲ್ಟಿಪ್ಲಿಕೇಶನ್. ಇಷ್ಟ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ ಇವತ್ತಿನ ಒಂದು ಕ್ಲಾಸ್ ನಲ್ಲಿ. ಮೊದಲನೇದಾಗಿ ನಾವು ಫಸ್ಟ್ ಪಾಯಿಂಟ್ ನ ತಗೊಳ್ಳೋದಾದ್ರೆ, ಸರ್ಡ್ಸ್ ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯೋದು ಹೇಗೆ. ಮೊದಲನೇದಾಗಿ ಆ ಕೊಟ್ಟಿರುವ ಸರ್ಡ್ಸ್ ಏನ್ ಕೊಟ್ಟಿರ್ತಾರೆ, ಆ ಕೊಟ್ಟಿರೋ ಸರ್ಡ್ಸ್ ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ದಿಟ್ಕೋಬೇಕು, ತುಂಬಾ ಚಿಕ್ಕದಾದ ಫಾರ್ಮ್ ಅಲ್ಲಿ ಬರ್ದಿಟ್ಕೋಬೇಕು ಅಂತ ನಾವು ಹೇಳ್ತೀವಿ. ಆ ತರ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ದಿಟ್ಕೊಂಡ ಮೇಲೆನೆ ನಾವು ಅಡಿಷನ್, ಸಬ್ಟ್ರಾಕ್ಷನ್ ಅಥವಾ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡೋಕ್ಕಾಗುವಂಥದ್ದು. ಹಾಗಾದ್ರೆ ಈ ಸರ್ಡ್ಸ್ ಗಳನ್ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯೋದು ಹೇಗೆ ಅನ್ನೋದನ್ನ ನಾವು ನೋಡ್ತಾ ಇದ್ರೆ, ಫಸ್ಟ್ ಐ ವಿಲ್ ಟೇಕ್ ಒನ್ ಸಿಂಪಲ್ ಎಕ್ಸಾಂಪಲ್. ನೋಡಿ, ಸ್ಕ್ವೇರ್ ರೂಟ್ ಆಫ್ 8. ಈ ಸ್ಕ್ವೇರ್ ರೂಟ್ ಆಫ್ 8 ಅನ್ನ, ಅಂಡರ್ ರೂಟ್ ಆಫ್ 8 ಅನ್ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯೋದು ಹೇಗೆ ಅನ್ನೋದನ್ನ ನಾವು ನೋಡೋದಾದ್ರೆ, ಈ ಸ್ಕ್ವೇರ್ ರೂಟ್ ನ ಒಳಗಿರುವ, ಅಂಡರ್ ರೂಟ್ ನ ಒಳಗಿರುವ ನಂಬರ್ ಯಾವುದು ಅಂದ್ರೆ 8. ಹೀಗೆ 8 ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅಂತ ಬರ್ಕೊಳ್ಳೋದಾದ್ರೆ, 2 4s ಹೋಗುತ್ತೆ, 4 2s ಹೋಗುತ್ತೆ, 8 1s ಹೋಗುತ್ತೆ. ಕರೆಕ್ಟಾ? ಸಿಂಪಲ್. ಕೊಟ್ಟಿರೋ ನಂಬರ್ಸ್ ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅನ್ನೋದನ್ನ ಬರ್ಕೊಳ್ಳೋದ್ರಲ್ಲಿ ನೀವು ಈ ಎರಡು ಫ್ಯಾಕ್ಟರ್ಸ್ ನ ತಗೊಂಡಾಗ ಇದರಲ್ಲಿ ಯಾವ್ದನ್ನ ಚೂಸ್ ಮಾಡಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಅಂದ್ರೆ ಕೊಟ್ಟಿರೋ ಎರಡು ಫ್ಯಾಕ್ಟರ್ಸ್ ಅಥವಾ ಬಂದಿರೋ ಎರಡು ಫ್ಯಾಕ್ಟರ್ಸ್ ಅಲ್ಲಿ ಒಂದು ಫ್ಯಾಕ್ಟರ್ಸ್ ಅಥವಾ ಒಂದು ನಂಬರ್ಗೆ ಸ್ಕ್ವೇರ್ ರೂಟ್ ನ ತೆಗೆಯೋ ತರ ಇರಬೇಕು. ಅಂದ್ರೆ ಆ ಎರಡು ಫ್ಯಾಕ್ಟರ್ಸ್ ಗಳಲ್ಲಿ ಒಂದು ಫ್ಯಾಕ್ಟರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ಬೇಕು, ಅಂತಹ ಫ್ಯಾಕ್ಟರ್ಸ್ ಗಳನ್ನೇ ನೀವು ತೆಗಿಬೇಕು. ಹಾಗಾದ್ರೆ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್, 2 into 4 ಅಲ್ಲಿ 4 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಎಸ್ ವಿ ಕ್ಯಾನ್ ಚೂಸ್ ದಿಸ್. ಅಥವಾ 4 2s ಅನ್ನಾದ್ರೂ ಚೂಸ್ ಮಾಡಬಹುದು, 8 1s ಚೂಸ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಇದ್ರಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇಲ್ಲ. ಹಾಗಾದ್ರೆ ಸಿಂಪ್ಲಿಫೈಡ್ ಫಾರ್ಮ್ ಅನ್ನ ಬರಿಬೇಕಾದ್ರೆ ಕೊಟ್ಟಿರೋ ನಂಬರ್ ಅನ್ನ ನೀವು ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ತಗೊಳ್ಬೇಕು. ತಗೊಳ್ಳೋ ಎರಡು ಫ್ಯಾಕ್ಟರ್ಸ್ ಅಲ್ಲಿ ಒಂದು ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ಬೇಕು. ಈ ಪಾಯಿಂಟ್ ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಇವೆರಡಲ್ಲಿ ಯಾವ್ದಾದ್ರೂ ಆಗುತ್ತೆ, ನಾನು ಇದನ್ನ ಚೂಸ್ ಮಾಡ್ತೀನಿ. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 8 ಅನ್ನ ನಾನು 4 2s ಬರೀಬಹುದು. ಓಕೆನಾ? ಈಗ ನೋಡಿ, ಇವೆರಡರಲ್ಲಿ ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಹಾಗಾದ್ರೆ ಇದಕ್ಕೆ ನಾವು ಸ್ಕ್ವೇರ್ ರೂಟ್ ತೆಗಿಬಹುದು. ನಾವು ಸ್ಕ್ವೇರ್ ರೂಟ್ ಆಫ್ 4 is 2. 4th ಸ್ಕ್ವೇರ್ ರೂಟ್ ತೆಗೆದ್ಬಿಟ್ಟೆ 2, ಇನ್ನು ಉಳಿದಿರೋದು ಒಳಗಡೆ ರಿಮೈನಿಂಗ್ ರೂಟ್ 2. ಹಾಗಾದ್ರೆ ರೂಟ್ 8 ನ ಸಿಂಪ್ಲಿಫೈಡ್ ಫಾರ್ಮ್ ಯಾವುದು ಅಂದ್ರೆ 2 ರೂಟ್ 2 ಅನ್ನೋಂಥದ್ದು, ಇದು ಸಿಂಪ್ಲಿಫೈಡ್ ಫಾರ್ಮ್. ಹೀಗೆ ನಾವು ಕೊಟ್ಟಿರುವ ಸರ್ಡ್ಸ್ ಅನ್ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರಿಬಹುದು ಅನ್ನುವಂಥದ್ದು. ಇನ್ನೊಂದು ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ ನೋಡಿ, ರೂಟ್ 72 ಇದೆ ಅನ್ಕೊಳ್ಳಿ. ಈಗ 72 ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಹೋಗುತ್ತೆ, ಬಟ್ ನಾನು ಹೇಳಿದ ಹಾಗೆ ಕಂಡೀಷನ್ ಪ್ರಕಾರ ತಗೊಳ್ಳೋ ಎರಡು ನಂಬರ್ಸ್ ಅಲ್ಲಿ ಒಂದು ನಂಬರು ಅಥವಾ ಫ್ಯಾಕ್ಟರ್ಸ್ ಗಳಲ್ಲಿ ಒಂದು ನಂಬರ್ಗೆ ನಿಮ್ಗೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ಬೇಕು, ಸ್ಕ್ವೇರ್ ರೂಟ್ ತೆಗಿಯೋ ತರ ಇರಬೇಕು. ಹಾಗಾದ್ರೆ 72 ನಾನು ಏನಂತ ಬರ್ಕೊಳ್ತೀನಿ ಅಂದ್ರೆ
36 2s ಬರ್ಕೊಳ್ತೀನಿ. ಸೊ 36 2s is 72. ನಾ ಯಾಕೆ 36 2sನೇ ಬರ್ಕೊಂಡೆ ಅಂತ ಅನ್ನೋದಕ್ಕೆ ಈಗಾಗಲೇ ರೀಸನ್ ಹೇಳಿದ್ದೀನಿ. ಎರಡು ನಂಬರ್ಸ್ ಗಳಲ್ಲಿ ಒಂದು ನಂಬರ್ ಎಂತ ನಂಬರ್ ಆಗಿರ್ಬೇಕು, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ಬೇಕು. ಇಲ್ಲಿ 36 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಹಾಗಾದ್ರೆ √72 ನಾನು 36 2s ಅಂತ ಬರ್ಕೋಬಹುದು. ಯಾಕೆ ಅಂದ್ರೆ 36ಗೆ ಸ್ಕ್ವೇರ್ ರೂಟ್ ಇದೆ, ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಸೊ 36ಗೆ ಸ್ಕ್ವೇರ್ ರೂಟ್ 6, ಇನ್ನು ಉಳಿದಿರೋದು √2. ಹಾಗಾದ್ರೆ √72 ಸಿಂಪ್ಲಿಫೈಡ್ ಫಾರ್ಮ್ ಯಾವುದು ಅಂದ್ರೆ 6√2 ಆಗತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ 128. ಸೊ √128 ನಾವು ಹೇಗೆ ಸಿಂಪ್ಲಿಫೈ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ ಸಿಂಪಲ್ 64 2s, ಸರಿನಾ? ಸೊ 64 2s 128. ಇದರ ಎರಡರಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು? 64. ಸೊ 64 ಸ್ಕ್ವೇರ್ ರೂಟ್ 8, ಸೊ √2. ಇನ್ನು ಉಳಿದಿರೋದು 8√2. ಓಕೆನಾ? ಸೊ 64 ಸ್ಕ್ವೇರ್ ರೂಟ್ ಇಸ್ 8 ಅಂಡ್ ಒಳಗಡೆ ರಿಮೈನಿಂಗ್ ಇಸ್ 2. ಸೊ ದೇರ್ಫೋರ್ √128 ಸಿಂಪ್ಲಿಫೈಡ್ ಫಾರ್ಮ್ 8√2. ಹೀಗೆ ನಾವು ಸಿಂಪ್ಲಿಫೈಡ್ ಫಾರ್ಮ್ ನ ಸರ್ಟ್ಸ್ ನ ಬರಿಬಹುದು ಅನ್ನೋದು. ಸೊ ಯಾವುದೇ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡೋಕ್ಕಿಂತ ಮುಂಚೆ, ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಿಂತ ಮುಂಚೆ ನಾವು ಕೊಟ್ಟಿರೋ ಸರ್ಟ್ಸ್ ಅನ್ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ದಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಈಗ ಬರೋಣ. ಫಸ್ಟ್ ನಾವು ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ಮಾಡೋದಾದ್ರೆ ಅದೇ ಅಡಿಷನ್. ಸೊ ಅಡಿಷನ್ ಅನ್ನ ಮಾಡೋದಾದ್ರೆ ನೋಡಿ, ಇಲ್ಲೊಂದು ಅಡಿಷನ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಆಕ್ಚುಲ್ ಆಗಿ ಅಡಿಷನ್ ಆಗಲಿ ಸಬ್ಟ್ರಾಕ್ಷನ್ ಆಗಲಿ ಮಲ್ಟಿಪ್ಲಿಕೇಶನ್ ಆಗಿರ್ಲಿ ಯಾವುದೇ ಮಾಡಬೇಕು ಅಂದ್ರೂ ಕೂಡ ಮೊದಲನೇದಾಗಿ ಕೊಟ್ಟಿರುವ ಸರ್ಟ್ಸ್ ಅನ್ನು ನಾವು ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೀಬೇಕು. ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು. ಸೊ ನಾನು ಕ್ವಶನ್ ಇನ್ನೊಂದ್ಸರಿ ಬರ್ಕೊಳ್ಳೋದಾದ್ರೆ 5√12 ಪ್ಲಸ್ √27. ಓಕೆನಾ? ಸೊ ಇಫ್ ಯು ಹ್ಯಾವ್ ಚೆಕ್ಡ್ ಹಿಯರ್, √12 ಇಸ್ ನಾಟ್ ಇನ್ ಅ ಸಿಂಪ್ಲಿಫೈಡ್ ಫಾರ್ಮ್. √12 ನ ಬರ್ಕೋಬಹುದು, ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬಹುದು. ನೋಡಿ, ಫಸ್ಟ್ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಅಡಿಷನ್ ಮಾಡ್ಬೇಕಂದ್ರೆ ದೇರ್ ಆರ್ ಸಮ್ ರೂಲ್ಸ್ ಇದೆ. ಆ ರೂಲ್ಸ್ ನ ನೀವು ಫಾಲೋ ಮಾಡಬೇಕು. ಸೊ ಆ ರೂಲ್ಸ್ ನ ಫಾಲೋ ಮಾಡಿದ್ರೆ ಮಾತ್ರ ಯು ಕ್ಯಾನ್ ಆಡ್ ಆರ್ ಯು ಕ್ಯಾನ್ ಸಬ್ಟ್ರಾಕ್ಟ್. ಮೊದಲನೇದಾಗಿ ನೀವು ಆಡ್ ಮಾಡಿ, ಸಬ್ಟ್ರಾಕ್ಟ್ ಮಲ್ಟಿಪಲ್ ಮಾಡಿ, ಅದಕ್ಕಿಂತ ಮುಂಚೆ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಅದನ್ನೇ ನಾನು ಮಾಡ್ತಾ ಇರೋದು. ಸೊ √12 ನ ನಾನು 4 3s ಬರ್ಕೋಬಹುದು. ಸೊ 4 3s 12 ಅಂದ್ರೆ √4 ಸ್ಕ್ವೇರ್ ರೂಟ್ 2. ಸೊ √12 ಸಿಂಪ್ಲಿಫೈಡ್ ಫಾರ್ಮ್ 2√3 ಆಯ್ತು. ಸೊ ಅಲ್ಲಿಗೆ ಇದು ಕ್ಲಿಯರ್ ಆಯ್ತು. ಇನ್ನು √27 ತಗೊಳ್ಳೋಣ. √27 ನ ನಾನು 9 3s ಬರ್ಕೋಬಹುದು. 9 ಸ್ಕ್ವೇರ್ ರೂಟ್ 3. 9 is a perfect square number. So the remaining is √3. So √27 ನ 3√3 ಬರ್ಕೋಬಹುದು. ಹಾಗಾದ್ರೆ ನಾವು ಕೊಟ್ಟಿರೋ ಕ್ವಶನ್ ನಲ್ಲಿ 5√12 ಪ್ಲಸ್ √27 ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋದಾದ್ರೆ 5 ಇಂಟು ನಾವು √12 ಏನಂತ ಬರ್ಕೊಂಡು 2√3 ಪ್ಲಸ್ √27 ಏನಂತ ಬರ್ಕೊಂಡು 3√3. ಓಕೆನಾ? 5 2s 10 √3 ಪ್ಲಸ್ 3√3. ಇಷ್ಟು ಈಗ ನಾವು ಈ ಕೊಟ್ಟಿರೋ ಕ್ವಶನ್ ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೊಂಡು ಆಲ್ಟರ್ನೇಟ್ ಮಾಡಿ ಇಟ್ಕೊಂಡಿದೀವಿ. ನೌ ವಿ ಕ್ಯಾನ್ ಆಡ್. ಈಗ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಬರೋಣ. ನೋಡಿ, ಸರ್ಟ್ಸ್ ನ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಬೇಕು ಅಂತಂದ್ರೆ ದೇರ್ ಆರ್ ಸಮ್ ರೂಲ್ಸ್ ಅದೇ. ಏನು ರೂಲ್ ಅನ್ನೋದನ್ನ ನಾವು ನೋಡೋದಾದ್ರೆ ಈಗ ಒಂದು ಎಕ್ಸಾಂಪಲ್ ತಗೋತೀವಿ. ಸಿಂಪಲ್ √2. ಇದನ್ನ ಆಮೇಲೆ ಮಾಡೋಣ. √2 ಪ್ಲಸ್ ಓಕೆ ನಾಟ್ ಟಕ್ √2 √3. ಸೊ √3 ಪ್ಲಸ್ ಓಕೆ 2√3 ಈ ರೀತಿ ಇದೆ. ಈಗ ಈ ರೂಲು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಏನದು? ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಸರ್ಟ್ಸ್ ಗಳನ್ನ ದೇರ್ ಇಸ್ ಒನ್ ಕಂಡೀಷನ್. ನಾವು ವಾಟ್ ಇಸ್ ದಟ್ ಕಂಡೀಷನ್ ಅಂದ್ರೆ ಆರ್ಡರ್ಗೆ ಸೇಮ್ ಇರಬೇಕು, ರಾಡಿಕೆಂಟ್ಗೆ ಸೇಮ್ ಇರಬೇಕು. ಹಾಗಾದ್ರೆ ಈ ಸರ್ಟ್ಸ್ ಗಳಲ್ಲಿ ಆರ್ಡರ್ ಯಾವುದು, ರಾಡಿಕೆಂಟ್ ಯಾವುದು ಅಂದ್ರೆ ನೋಡಿ, ಈ ಪ್ಲೇಸ್ ಅಲ್ಲಿ ಬರುವುದು ಆರ್ಡರ್, ಈ ಪ್ಲೇಸ್ ಅಲ್ಲಿ ಬರುವುದು ರಾಡಿಕೆಂಟ್. ಸೊ ನೋಡಿ, ಈ ಪ್ಲೇಸ್ ಅಲ್ಲಿ ಬರುವುದು ಆರ್ಡರ್, ಈ ಪ್ಲೇಸ್ ಅಲ್ಲಿ ಬರುವುದು ರಾಡಿಕೆಂಟ್. ಓಕೆನಾ? ಸೊ ಆರ್ಡರ್ ಸೇಮ್ ಇದ್ದು ರಾಡಿಕೆಂಟ್ ಸೇಮ್ ಇರಬೇಕು. ಹಾಗಾದ್ರೆ ವಾಟ್ ಅಬೌಟ್ ದಿಸ್ 2? ಈ 2 ಅನ್ನ ನಾವು ಕೋಎಫಿಷಿಯಂಟ್ ಆಫ್ ದಿಸ್ ಸರ್ಡ್ ಅಂತ ಕರಿತೀವಿ. ಇಲ್ಲೂ ಕೋಎಫಿಷಿಯಂಟ್ ಇದೆ, ಏನಿಲ್ಲ ಅಂದ್ರೆ ಎಷ್ಟಿರುತ್ತೆ 1. ಸೊ ದೇರ್ಫೋರ್ ದ ಕೋಎಫಿಷಿಯಂಟ್ ಆಫ್ √3 is 1. ಓಕೆ, ಸೊ ಹಾಗಾದ್ರೆ 1 ನ ನಾವು ಏನಂತ ಕರಿತೀವಿ? ಕೋಎಫಿಷಿಯಂಟ್. ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದು ಆರ್ಡರ್ ರಾಡಿಕೆಂಟ್, ಇದು ಕೋಎಫಿಷಿಯಂಟ್, ಇದು ಕೋಎಫಿಷಿಯಂಟ್. ನಾವು ಈಗ
ಯಾವುದೇ ಸರ್ಟ್ಸ್ ನ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಆರ್ಡರು ಆರ್ಡರ್ಗೆ ಈಕ್ವಲ್ ಇರಬೇಕು, ರಾಡಿಕೆಂಟು ರಾಡಿಕೆಂಟ್ಗೆ ಈಕ್ವಲ್ ಇರಬೇಕು. ಆರ್ಡರ್ಗೆ ಈಕ್ವಲ್ ಇದ್ದು ರಾಡಿಕೆಂಟ್ ಈಕ್ವಲ್ ಇದ್ರೆ ನಾವು ಏನೇನ್ ಆಡ್ ಮಾಡಬಹುದು ಅಂದ್ರೆ ವಿ ಕ್ಯಾನ್ ಆಡ್ ದ ಕೋಎಫಿಷಿಯಂಟ್ಸ್ ಆರ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದ ಕೋಎಫಿಷಿಯಂಟ್ಸ್. ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಆರ್ಡರ್ ಸೇಮ್ ಇರಬೇಕು, ರಾಡಿಕೆಂಟ್ ಸೇಮ್ ಇರಬೇಕು. ಆರ್ಡರ್ ರಾಡಿಕೆಂಟ್ ಸೇಮ್ ಇದ್ರೆ ವಿ ಕ್ಯಾನ್ ಆಡ್ ಆರ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದ ಕೋಎಫಿಷಿಯಂಟ್ಸ್. ನಾವು ಚೆಕ್ ಮಾಡಿ. ವಾಟ್ ಇಸ್ ಆರ್ಡರ್ ಹಿಯರ್? Order is 2. And what is the radicand here? Radicand is 3. Here order is 2, radicand is 3. ಹಾಗಾದ್ರೆ ಆರ್ಡರ್ ಸೇಮ್ ಇದೆ, ರಾಡಿಕೆಂಟ್ ಸೇಮ್ ಇದೆ ಅಂದ್ರೆ ನಾವು ಏನನ್ನ ಆಡ್ ಮಾಡಬಹುದು? The coefficient. What is the coefficient? 1 plus 2. So therefore 1 plus 2 is 3. ಇವೆರಡು ಸೇರಿ ಒಂದನ್ನು ಬರ್ಕೊಳ್ಳಿ, 3√3. ಹಾಗಾದ್ರೆ ಸೊ ಆನ್ಸರ್ is 3√3. ಸೊ ಇವೆರಡು ಸೇರಿಸಿ ಒಂದನ್ನು ಬರ್ಕೊಂಡು ಕೋಎಫಿಷಿಯಂಟ್ ನ ಆಡ್ ಮಾಡಿ. ಸೊ therefore the answer is 3√3. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೋಡಿ, ಎರಡು ಎಕ್ಸಾಂಪಲ್ ತಗೋತೀನಿ ಸುಮ್ಮನೆ ಹಾಗೇನೆ. 3 cube root of 2 plus 2 cube root of 2. Now observe here. ನಾವು ಆರ್ಡರ್ ರಾಡಿಕೆಂಟು ಸೇಮ್ ಇರಬೇಕು, ಹಾಗಿದ್ರೆ ಮಾತ್ರ ಆಡ್ ಮಾಡಕ್ಕಾಗೋದು. ಅದು ಏನ್ ಆಡ್ ಮಾಡಬಹುದು? ಕೋಎಫಿಷಿಯಂಟ್ ನ. ಸೊ ಚೆಕ್ ದ ಆರ್ಡರ್. Now what is the order here? This is the order. Now this is the order. So order is 3. Here also order is 3. Now what is the radicand? Radicand is 2. Here is radicand is 2. ಹಾಗಾದ್ರೆ ಆರ್ಡರ್ ಸೇಮ್ ಇದೆ, ರಾಡಿಕೆಂಟ್ ಸೇಮ್ ಇದೆ. ಹಾಗಾದ್ರೆ ಆರ್ಡರ್ ರಾಡಿಕೆಂಟ್ ಸೇಮ್ ಇದ್ರೆ what we can add? We can add the coefficients. Now what is the coefficient? Here 3, here 2. So therefore we can add the coefficient means 3 plus 2. ಇವೆರಡು ಸೇರಿಸಿ ಒಂದು ಬರ್ಕೊಳ್ಳಿ, cube root of 2. So 3 plus 2 is 5 cube root of 2. Okay, so this is the answer. So therefore 5 cube root of 2. ಇದೇ ತರ subtraction. If subtraction is there means 3 minus 2 is 1. 1 cube root of 2 will be the answer. Okay na? ನೋಡಿ. So if you want to add, ಇದನ್ನ ನಾವು ಆಡ್ ಮಾಡಬೇಕು ಅಂದ್ರೆ ಆರ್ಡರ್, ನಾವು ಈ ಪ್ಲೇಸ್ ಅಲ್ಲಿ ಬರೋದು ಆರ್ಡರ್ ಸೇಮ್ ಇದೆಯಾ? ಆರ್ಡರ್ 2 ಇದೆ, ಇಲ್ಲೂ ಎಷ್ಟಿದೆ? ಆರ್ಡರ್ 2 ಇದೆ. ಸೊ ಆರ್ಡರ್ಗೆ ಸೇಮ್ ಇದೆ. ರಾಡಿಕೆಂಟ್ ಬರೋಣ. ಇದು ರಾಡಿಕೆಂಟ್, ಇದು ರಾಡಿಕೆಂಟ್. ಸೊ ರಾಡಿಕೆಂಟ್ ಸೇಮ್ ಇದೆ. ಸೊ ಆರ್ಡರ್ ಸೇಮ್ ಇತ್ತು, ರಾಡಿಕೆಂಟ್ ಸೇಮ್ ಇದ್ರೆ ವಿ ಕ್ಯಾನ್ ಆಡ್ ದ ಕೋಎಫಿಷಿಯಂಟ್. Now what is the coefficient? 10 ಮತ್ತು 3. So 10 plus 3 is 13. Square root of 3 will be the answer. ಇವೆರಡು ಸೇರಿ ಒಂದು ಬರೀರಿ, ಇದು ಆನ್ಸರ್ ಆಗುತ್ತೆ. ಓಕೆನಾ? ಇಷ್ಟು ನಿಮ್ಮ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡೋದು ಹೇಗೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಕೊಟ್ಟಿರೋದನ್ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯಿರಿ. ಎರಡನೇದಾಗಿ ಸಿಂಪ್ಲಿಫೈಡ್ ಫಾರ್ಮ್ ಬರ್ದಾದ್ಮೇಲೆ ಆರ್ಡರ್ ಸೇಮ್ ಇದೆಯಾ, ರಾಡಿಕೆಂಟ್ ಸೇಮ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸೇಮ್ ಇದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡಿ, ಆಡ್ ಮಾಡಿ ಕೋಎಫಿಷಿಯಂಟ್ಸ್ ಗಳನ್ನ. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. 3 into cube root of 5 plus 5 into cube root of 5. ಓಕೆನಾ? ನಾವು ಜಸ್ಟ್ ಚೆಕ್ ಆರ್ಡರ್ಸ್ ಏನಿದೆ. ಇದು ಆರ್ಡರ್, ಇದು ರಾಡಿಕೆಂಟ್, ಇದು ಆರ್ಡರ್, ಇದು ರಾಡಿಕೆಂಟ್. ಸೊ ಆರ್ಡರ್ಗೆ ಸೇಮ್ ಇದೆ 3 3, ರಾಡಿಕೆಂಟ್ಗೆ ಸೇಮ್ ಇದೆ 5 5. ಹಾಗಾದ್ರೆ ಆರ್ಡರ್ಸ್ ಅಂಡ್ ರಾಡಿಕೆಂಟ್ಸ್ ಆರ್ ಸೇಮ್. ವಿ ಕ್ಯಾನ್ ಆಡ್ ದ coefficient. What is the coefficient? 3 plus 5. 5 plus 3 is 8. ಹಾಗಾದ್ರೆ ಇವೆರಡು ಸೇರಿಸಿ ಒಂದು ಬರೀರಿ. ಸೊ 8 cube root of 5 is the answer. Okay. Likewise subtraction ಹಾಗೇನೆ. ಸೊ ಸಬ್ಟ್ರಾಕ್ಷನ್ ಮಾಡಬೇಕು ಅಂತಂದ್ರೂ ಕೂಡ ಸೊ ಕ್ಯೂಬ್ ರೂಟ್ ಆಫ್ 3 cube root of 2 minus cube root of 2. Now here order, this is order and this is radicand. Now this is radicand. So orders and radicands are same. So orders radicand same idre we can subtract the coefficient. Nothing is there means 1. 3 ಅಲ್ಲಿ 1 ಹೋದ್ರೆ 2 cube root of 2.
So 2, 3L1 ಹೋದ್ರೆ 2, 2. So 2 cube root of 2 is the answer. Okay na? So 4 square root of 24 minus, we'll take another one. Okay, 3 square root of 6. Now ಇದನ್ನ ನೋಡೋದಾದ್ರೆ, now if you have observed here, ನಾವು 24 ಅನ್ನ ಇನ್ನು ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬಹುದು. ಸೊ 24 ಅನ್ನ ನಾನು ಈ ರೀತಿ ಬರ್ಕೋಬಹುದಾ? 6 4s. ಇಲ್ಲಿ 4 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಟೇಕ್ ಔಟ್ ದ ಸ್ಕ್ವೇರ್ ರೂಟ್ ಆಫ್ 4. We can take out 4 square root is 2, root of 6 is remaining. So root 24 can be written in the form of 2 root of 6, 2 square root of 6. So therefore ಈ ಜಾಗದಲ್ಲಿ ನಾನು ಇದನ್ನು ಬರ್ಕೊಳ್ತೀನಿ, 4 ಅಲ್ಲೇ ಇದೆ, ಇಂಟು ರೂಟ್ 24 ಬದಲು 2 ರೂಟ್ 6 ಬರ್ಕೊಂಡೆ, ಮೈನಸ್ 3 ರೂಟ್ 6 ಅಲ್ಲೇ ಇರಲಿ, 3 ಇಂಟು ರೂಟ್ 6, ಬಿಕಾಸ್ 6 ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯಕ್ಕಾಗಲ್ಲ, ಹಾಗೆ ಇಟ್ಕೊಳ್ಳಿ. ಸೊ 4 2s 8 root 6 minus 3 under root of 6. ಈಗ ಅಬ್ಸರ್ವ್ ಮಾಡಿ, ಇದು ಆರ್ಡರ್, ಇದು ಕೂಡ ಆರ್ಡರ್, ಇದು ರಾಡಿಕೆಂಟ್, ಇದು ರಾಡಿಕೆಂಟ್. ಸೊ ಆರ್ಡರ್ಗೆ ಸೇಮ್ ಇದೆ, ರಾಡಿಕೆಂಟ್ ಸೇಮ್ ಇದೆ. ಸೊ ವಿ ಕ್ಯಾನ್ ಸಬ್ಟ್ರಾಕ್ಟ್ ದ coefficient. Now what is the coefficient? 8 minus 3. So 8 minus 3, ಎರಡು ಸೇರಿ 1 ಬರ್ಕೊಳ್ಳಿ, under root of 6. So therefore the answer is 5 root 6 is the answer. Okay. So this is how we need to subtract the surds. Now coming back to the multiplication. ಸೊ ಮಲ್ಟಿಪ್ಲಿಕೇಶನ್, ಈಗಾಗಲೇ ನಾವು ಅಡಿಷನ್ ಆಯ್ತು, ಸಬ್ಟ್ರಾಕ್ಷನ್ ಆಯ್ತು ಅಲ್ವಾ. ಸೊ ಈಗ ನಾವು ಮಲ್ಟಿಪ್ಲಿಕೇಶನ್ ನ ಮಾಡೋದಾದ್ರೆ, ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ನಮ್ಗೆ ಒಂದು ರೂಲ್ ಇತ್ತು. ಏನ್ ರೂಲ್ ಅದು ಅಂತಂದ್ರೆ, ಆರ್ಡರ್ಗೆ ಸೇಮ್ ಇರಬೇಕಾಗಿತ್ತು, ರಾಡಿಕೆಂಟ್ಗೆ ಸೇಮ್ ಇರಬೇಕಾಗಿತ್ತು. ಹಾಗೆ ಇಲ್ಲೂ ಕೂಡ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ನ ನೀವು ತಿಳ್ಕೊಂಡ್ರೆ ನೀವು ಈ ತರಹ ಮಲ್ಟಿಪ್ಲಿಕೇಶನ್ ನ ಮಾಡಬಹುದು. ಇಲ್ಲೂ ಕೂಡ ಫಸ್ಟ್ ಕೊಟ್ಟಿರೋ ಸರ್ಟ್ಸ್ ನ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಈಗ ಕೊಟ್ಟಿರೋ ಕ್ವಶನ್ ಅನ್ನೇ ತಗೊಳ್ಳೋದಾದ್ರೆ, 2 root 12 into 7 root 20 into root 32 ಇದೆ. ಫಸ್ಟ್ ಯಾವುದೇ ಸರ್ಟ್ಸ್ ಕೊಟ್ಟರು ಅದನ್ನು ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಫಸ್ಟ್ ರೂಟ್ 12 ನ ನಾನು 4 3s ಬರ್ಕೋಬಹುದು. ಸೊ therefore remaining is 2 root 3, because square root of 4 is 2, remaining is 3. So root 12 ನ ಏನಂತ ಬರ್ಕೊಂಡೆ? 2 root 3. ನೆಕ್ಸ್ಟ್ ರೂಟ್ 20 ನ ಬರ್ಕೊಳ್ಳೋಣ. ರೂಟ್ 20 ನ 4 5s. ಸೊ 4 ಸ್ಕ್ವೇರ್ ರೂಟ್ 2, ಉಳ್ತಿರೋದು ರೂಟ್ 5. root 20 can be written in the form of 2 root 5. Next root 32. root 32 ನ 16 2s, 16 ಸ್ಕ್ವೇರ್ ರೂಟ್ 4, ಉಳಿದಿರೋದು ರೂಟ್ 2. ಹಾಗಾದ್ರೆ ಈ ಕ್ವಶನ್ ನಲ್ಲಿ ನಾವು ಕ್ವಶನ್ ಇನ್ನೊಂದ್ಸಲಿ ಬರ್ಕೊಳ್ತೀನಿ. 2 root 12 into 7 root 20 into root 32. ಸೊ 2 ಅಲ್ಲೇ ಇರಲಿ, ಇಂಟು ರೂಟ್ 12 ನ ಏನಂತ ಬರ್ಕೋಬಹುದು? 2 root 3 into 7 ಅಲ್ಲೇ ಇರಲಿ, ಇಂಟು ರೂಟ್ 20 ನ 2 root 5 into ರೂಟ್ 32 ನ 4 root 2. ಓಕೆನಾ? ಈಗ ಮಲ್ಟಿಪಲ್ ಮಾಡಿ, 2 3s 6 root 3 into 7 2s 14 root 5 into 4 root 2 ಅಲ್ಲೇ ಇರಲಿ. ಸೊ okay, sorry, it's 2 2s 4, 2 2s 4. So okay, 2 2s 4 root 3 into
So 7 2s are 14 root 5 into 4 root 2. Okay. ಈಗ ಇದನ್ನ ಬರ್ಕೊಳ್ಳೋಣ. 4 root 3 into 14 root 5 into 4 root 2. ಈಗ ನಾವು ಮಲ್ಟಿಪ್ಲಿಕೇಶನ್ ಆಫ್ ಸರ್ಟ್ಸ್ ಮಾಡಬೇಕು ಅಂದ್ರೆ ಇರುವಂತಹ ಕಂಡೀಷನ್ ಅನ್ನ ತಿಳ್ಕೊಳ್ಳೋಣ. ನಾವು ಮಲ್ಟಿಪ್ಲಿಕೇಶನ್ಸ್ ಮಾಡಬೇಕಾದ್ರೆ ಇರುವ ಕಂಡೀಷನ್ ಏನು ಅಂತ ನೋಡೋದಾದ್ರೆ ನೋಡಿ, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಒಂದು ಎಕ್ಸಾಂಪಲ್ ತಗೋತೀನಿ, ಸಿಂಪಲ್ ಎಕ್ಸಾಂಪಲ್ ಇಲ್ಲೇ ಬರೀತೀನಿ. ರೂಟ್ 2 ಇಂಟು ರೂಟ್ 4. ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಆರ್ಡರ್ ಸೇಮ್ ಇರಬೇಕಾಯ್ತು, ರಾಡಿಕೆಂಟ್ ಸೇಮ್ ಇರಬೇಕಾಯ್ತು. ಎರಡು ಸೇಮ್ ಇದ್ರೆ ನಾವು ಕೋಎಫಿಷಿಯಂಟ್ಸ್ ನ ಆಡ್ ಸಬ್ಟ್ರಾಕ್ಟ್ ಮಾಡಬಹುದಿತ್ತು. ಆದ್ರೆ ಇಲ್ಲಿ ಕಂಡೀಷನ್ ಇರೋದು ಏನು ಅಂದ್ರೆ ಆರ್ಡರ್ಗೆ ಸೇಮ್ ಇದ್ರೆ ಸಾಕು. ಆರ್ಡರ್ಗೆ ಸೇಮ್ ಇದ್ರೆ ವಿ ಕ್ಯಾನ್ ಮಲ್ಟಿಪಲ್ ರಾಡಿಕೆಂಟ್ ಆಸ್ ವೆಲ್ ಆಸ್ ಕೋಎಫಿಷಿಯಂಟ್. ತಲೆ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಆರ್ಡರ್ 2 ಇದೆ, ಆರ್ಡರ್ಸ್ ಆರ್ ಸೇಮ್. ಹಾಗಾದ್ರೆ ಏನ್ ಮಲ್ಟಿಪಲ್ ಮಾಡಬಹುದು? ರಾಡಿಕೆಂಟ್ ಗೆ ಮಲ್ಟಿಪಲ್ ಮಾಡಬಹುದು. ಹಾಗೆ ಕೋಎಫಿಷಿಯಂಟ್ ಮಲ್ಟಿಪಲ್ ಮಾಡಿರ್ಬೇಕು. ಹಾಗಾದ್ರೆ ಇಲ್ಲಿ 2 ಇಂಟು 4 ಅಂದ್ರೆ ಹೀಗೆ ಬರುತ್ತೆ ನೋಡಿ. ಸೊ 2 ಇಂಟು 4, ಯಾಕಂದ್ರೆ ರಾಡಿಕೆಂಟ್ ನ ಮಲ್ಟಿಪಲ್ ಮಾಡಬಹುದು, ಬಿಕಾಸ್ ಆರ್ಡರ್ಸ್ ಆರ್ ಸೇಮ್. 2 4s 8. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 8 ಅನ್ನುವಂಥದ್ದು. ಸರ್ ಕೋಎಫಿಷಿಯಂಟ್ ಮಲ್ಟಿಪಲ್ ಮಾಡ್ಲಿಲ್ಲ, ಕೋಎಫಿಷಿಯಂಟ್ ಏನಿದೆ 1 ಇಂಟು 1. ಸೊ ದೇರ್ಫೋರ್ ಬರ್ಕೊಳ್ಳಿ 1 ಇಂಟು 1. 1 1s 1 ಓನ್ಲಿನು. ಸೊ ದೇರ್ಫೋರ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ದೇರ್ಫೋರ್ ದ ಆನ್ಸರ್ ಇಸ್ ರೂಟ್ 8. ಅಕಸ್ಮಾತ್ ಸರ್ ಯಾವುದೋ ಒಂದು ಕೊಟ್ಬಿಟ್ಟ ಅಂತ ಅನ್ಕೊಳ್ಳಿ, ಹೀಗೆ ನೋಡಿ 2 ರೂಟ್ 3 ಇಂಟು 6 ರೂಟ್ 5 ಇತ್ತು ಅನ್ಕೊಳ್ಳಿ. ಈಗ ನೋಡಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರೆ ಏನ್ ಸೇಮ್ ಇದ್ರೆ ಸಾಕು, ಆರ್ಡರ್ ಸೇಮ್ ಇದ್ರೆ ಸಾಕು. ವಾಟ್ ಇಸ್ ಆರ್ಡರ್ ಹಿಯರ್? ಆರ್ಡರ್ ಇಸ್ 2. ಆರ್ಡರ್ ಸೇಮ್ ಇದ್ರೆ ವಾಟ್ ವಿ ಕ್ಯಾನ್ ಮಲ್ಟಿಪಲ್? ರಾಡಿಕೆಂಟ್ ನ ಮಲ್ಟಿಪಲ್ ಮಾಡಬಹುದು ಮತ್ತು ಕೋಎಫಿಷಿಯಂಟ್ ನ ಮಲ್ಟಿಪಲ್ ಮಾಡಬೇಕು. ಹಾಗಾದ್ರೆ 6 2s ಕೋಎಫಿಷಿಯಂಟ್ ಮಲ್ಟಿಪಲ್ ಮಾಡಿದೆ 12 ರೂಟ್. ಸೊ 5 3s 15. ಸೊ ಹಾಗಾದ್ರೆ ಸೊ 6 2s 12, 5 3s 15. ಸೊ 12 root 15 is the answer. ಓಕೆ, ಸೊ ನೆನಪಲ್ಲಿ ಇಟ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತಂದ್ರೆ ಆರ್ಡರ್ ಸೇಮ್ ಇದ್ರೆ ಸಾಕು. ಆರ್ಡರ್ ಸೇಮ್ ಇದ್ರೆ ವಿ ಕ್ಯಾನ್ ಮಲ್ಟಿಪಲ್ ದ ರಾಡಿಕೆಂಟ್ ಆಸ್ ವೆಲ್ ಆಸ್ ಕೋಎಫಿಷಿಯಂಟ್. ಇಲ್ಲಿಗೆ ಬರೋಣ ನಮ್ಮ ಕ್ವಶನ್. ವಾಟ್ ಇಸ್ ದ ಆರ್ಡರ್ ಹಿಯರ್? ಆರ್ಡರ್, ಇದು ಆರ್ಡರ್, ಇಲ್ಲಿ ಬರುವುದು ಆರ್ಡರ್, ಇಲ್ಲಿ ಬರುವುದು ಆರ್ಡರ್. ಹಾಗಾದ್ರೆ ಆರ್ಡರ್ಸ್ ಆರ್ ಸೇಮ್. ಆರ್ಡರ್ಸ್ ಏನು? ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಆರ್ಡರ್ಸ್ ಇಲ್ಲೂ 2 ಇದೆ, ಹೌದಾ? ಓಕೆ, ಹಾಗಾದ್ರೆ ಆರ್ಡರ್ ಸೇಮ್ ಇದ್ರೆ ವಾಟ್ ವಿ ಕ್ಯಾನ್ ಮಲ್ಟಿಪಲ್? ರಾಡಿಕೆಂಟ್ ನ ಮತ್ತು ಕೋಎಫಿಷಿಯಂಟ್ ನ ಮಲ್ಟಿಪಲ್ ಮಾಡಬಹುದು. ಸೊ ಹಾಗಾದ್ರೆ ವಿ ಕ್ಯಾನ್ ರೈಟ್ ಲೈಕ್ ದಿಸ್: 4 ಇಂಟು 14 ಇಂಟು 4. ಇದು ನಮ್ಮ ಕೋಎಫಿಷಿಯಂಟ್ಸ್ ಗಳು. ರೂಟ್ ಆಫ್ ಅಂಡರ್ ರೂಟ್ ಆಫ್ 3 ಇಂಟು 5 ಇಂಟು 2. ಸೊ ಆರ್ಡರ್ ಸೇಮ್ ಇರೋದ್ರಿಂದ ವಿ ಕ್ಯಾನ್ ಮಲ್ಟಿಪಲ್ ದ ರಾಡಿಕೆಂಟ್ ಅಂಡ್ ವಿ ಕ್ಯಾನ್ ಮಲ್ಟಿಪಲ್ ದ ಕೋಎಫಿಷಿಯಂಟ್ಸ್. ಸೊ ಮಲ್ಟಿಪಲ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ ಅನ್ನುವಂಥದ್ದು. ಓಕೆ, 4 4s 16 ಇಂಟು 14 ನ ಮಾಡಿದ್ರೆ ಇಟ್ಸ್ 224. ಸೊ 224 ಅಂಡರ್ ರೂಟ್ ಆಫ್ 5 3s 15 ಇಂಟು 2 ಮಾಡಿ, ಸೊ 30. ಹಾಗಾದ್ರೆ ಆನ್ಸರ್ 224 ಸ್ಕ್ವೇರ್ ರೂಟ್ ಆಫ್ 30 is the answer. ಓಕೆ, ಹೀಗೆ ನಾವು ಸರ್ಡ್ಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಸೊ ಇನ್ನೊಂದು ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ, ಐ ಥಿಂಕ್ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ತಿಟ್ಕೊಳ್ಳೋದು ಮತ್ತು ಕಂಡೀಷನ್ ತಲ್ಲಿದ್ರೆ ಸಾಕು. ಸೊ ಅಡಿಷನ್ ಸಬ್ಟ್ರಾಕ್ಷನ್ ಗೆ ಕಂಡೀಷನ್ ಫಸ್ಟ್ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೀಬೇಕು. ಆರ್ಡರ್ ಸೇಮ್ ಇರಬೇಕು, ರಾಡಿಕೆಂಟ್ ಸೇಮ್ ಇರಬೇಕು. ಎರಡು ಸೇಮ್ ಇದ್ರೆ ನಾವು ಕೋಎಫಿಷಿಯಂಟ್ಸ್ ನ ಆಡ್ ಸಬ್ಟ್ರಾಕ್ಟ್ ಮಾಡಬಹುದು. ಇನ್ನು ಮಲ್ಟಿಪಲ್ ಬಂದ್ರೆ ಆರ್ಡರ್ ಸೇಮ್ ಇದ್ರೆ ಸಾಕು. ಆರ್ಡರ್ ಸೇಮ್ ಇದ್ರೆ ವಿ ಕ್ಯಾನ್ ಮಲ್ಟಿಪಲ್ ದ ರಾಡಿಕೆಂಟ್ ಆಸ್ ವೆಲ್ ಆಸ್ ಕೋಎಫಿಷಿಯಂಟ್ಸ್. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೋಡೋದಾದ್ರೆ, 2 square root of 8, 2 into square root of 8 into 3 into square root of 24.
ಫಸ್ಟ್ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೋಬೇಡ. ಸೊ ರೂಟ್ 8 ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ 4 2s. ನಿಮ್ಗೆ ಈಗಾಗಲೇ ಗೊತ್ತಿದೆ 4 ಸ್ಕ್ವೇರ್ ರೂಟ್ 2, ಉಳಿದಿರೋದು 2. ಸೊ 2 ಸ್ಕ್ವೇರ್ ರೂಟ್ ಆಫ್ 2 ಸಿಂಪ್ಲಿಫೈಡ್ ಫಾರ್ಮ್ ಆಫ್ ರೂಟ್ 8. ಇನ್ನ 24 ಅನ್ನ ಬರ್ಕೊಳ್ಳೋದಾದ್ರೆ 6 4s ಆರ್ 4 6. ಸೊ 4 ಸ್ಕ್ವೇರ್ ರೂಟ್ 2, ಉಳಿದಿರೋದು 6 ಅಂಡರ್ ರೂಟ್ ಆಫ್ 6. ಓಕೆ, ಸೊ ಕ್ವಶನ್ ಇನ್ನೊಂದ್ಸಲಿ ಬರ್ಕೊಳ್ತೀನಿ. 2 ರೂಟ್ 8 ಇಂಟು 3 ರೂಟ್ 24. ಕರೆಕ್ಟಾ? ಸೊ ಹಾಗಾದ್ರೆ 2 ಅಲ್ಲೇ ಇರಲಿ ಇಂಟು ರೂಟ್ 8 ನ ಏನಂತ ಬರ್ಕೋಬಹುದು? 2 ರೂಟ್ 2 ಇಂಟು, ಓಕೆ, ಸೊ 3 ಅಲ್ಲೇ ಇರಲಿ ಇಂಟು ರೂಟ್ 24 ನ 2 ರೂಟ್ 6. ಓಕೆ, 2 2s 4 root 2 into 3 2s 6 root 6. Now observe, you can multiple now. So here order 2 ಇದೆ, order 2 ಇದೆ, order ಸೇಮ್ ಇದ್ರೆ ಸಾಕು ಮಲ್ಟಿಪಲ್ ಮಾಡಬೇಕಾದ್ರೆ. ಆರ್ಡರ್ ಸೇಮ್ ಇದ್ರೆ ವಾಟ್ ವಿ ಕ್ಯಾನ್ ಮಲ್ಟಿಪಲ್? ನಾವು ರಾಡಿಕೆಂಟ್ ನ ರಾಡಿಕೆಂಟ್ ಮಲ್ಟಿಪಲ್ ಮಾಡಿ ಕೋಎಫಿಷಿಯಂಟ್ ಕೂಡ ಮಲ್ಟಿಪಲ್ ಮಾಡಬಹುದು. ಸೊ therefore 4 into 6 under root of 2 into 6. So 6 4s are 24 under root of. So ಈಗ radicand multiple ಮಾಡಿ. Radicand is 2 and 6. 6 2s are 12. ಹಾಗಾದ್ರೆ the answer is multiple ಮಾಡಿದ್ಮೇಲೆ ಸಿಗೋದು 24 root 12. ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಎಲ್ಲ ಬರುವಂತ ಚಾನ್ಸಸ್ ಇರುತ್ತೆ ಎಲ್ಲ ಸೇರಿಸಿ. ಹಾಗಾಗಿ ಇದನ್ನ ಕ್ಲಿಯರ್ ಕಟ್ ಆಗಿ ನೋಡ್ಕೊಳ್ಳಿ. ತಗೊಂಡಿರುವಂತಹ ಒಂದು ಕ್ವಶನ್ ನಿಮಗೆ 2015 ನಲ್ಲಿ, ಸಾರಿ ಇಟ್ಸ್ 2012 HSTR ಕ್ವಶನ್ ಪೇಪರ್ ನಲ್ಲಿ ನಿಮಗೆ ಕೇಳಿರುವಂತಹ ಒಂದು ಕ್ವಶನ್. ಸೊ ಈ ಕ್ವಶನ್ ಅನ್ನ ನಾನು ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಯಾವುದೇ ಕ್ವಶನ್ ಪೇಪರ್ ಅಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಸ್ ಗಳಿದ್ರೆ ಅದನ್ನ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ನನಗೆ ಕಮೆಂಟ್ ಮೂಲಕ ಅಥವಾ ನನ್ನ ಟೆಲಿಗ್ರಾಮ್ ನ ಥ್ರೂ ನೀವೇನಾದ್ರೂ ನನಗೆ ಕೊಟ್ರೆ ಖಂಡಿತವಾಗ್ಲೂ ಆ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಈಗ ಕ್ವಶನ್ಗೆ ಬರೋದಾದ್ರೆ, ದ ವ್ಯಾಲ್ಯೂ ಆಫ್ 7 ಕ್ಯೂಬ್ ರೂಟ್ ಆಫ್ 2 ಪ್ಲಸ್ ಕ್ಯೂಬ್ ರೂಟ್ ಆಫ್ 16 ಮೈನಸ್ ಕ್ಯೂಬ್ ರೂಟ್ ಆಫ್ 54 ಈಸ್. ಈಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಒಂದ್ಸಲಿ ಪ್ರಾಬ್ಲಮ್ ನ ಬರ್ಕೊಳ್ಳೋಣ. 7 ಕ್ಯೂಬ್ ರೂಟ್ ಆಫ್ 2 ಪ್ಲಸ್ ಕ್ಯೂಬ್ ರೂಟ್ ಆಫ್ 16 ಪ್ಲಸ್ ಮೈನಸ್ ಕ್ಯೂಬ್ ರೂಟ್ ಆಫ್ 54. ಸೊ ಈಗ 7 ಕ್ಯೂಬ್ ರೂಟ್ ಆಫ್ 2 ನ ಹಾಗೆ ಇಟ್ಕೊಳ್ಳೋಣ, ಪ್ಲಸ್ ಕ್ಯೂಬ್ ರೂಟ್ ಆಫ್ 16 ನ ನಾನು ಯಾವ ತರಹ ಬರ್ಕೊಳ್ತೀನಿ ಅಂತಂದ್ರೆ 8 2s ಅಂತ ಬರ್ಕೊಳ್ತೀನಿ, ಮೈನಸ್ ಕ್ಯೂಬ್ ರೂಟ್ ಆಫ್ 54 ನ 27 2s ಅಂತ ಬರ್ಕೊಳ್ತೀನಿ. ಹಾಗಾದ್ರೆ ನಿಮ್ ಕ್ವಶನ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಆರ್ಡರ್ 3 ಇದೆ, ರಾಡಿಕೆಂಟ್ 2 ಇದೆ. ಇಲ್ಲಿ ಆರ್ಡರ್ 3 ಇದೆ, ರಾಡಿಕೆಂಟ್ 16 ಇದೆ. ಇಲ್ಲಿ ಆರ್ಡರ್ 3 ಇದೆ, ರಾಡಿಕೆಂಟ್ 54 ಇದೆ. ಈಗ ನಾನು ಏನ್ ಹೇಳಿದೆ ಅಂದ್ರೆ ಸರ್ಟ್ಸ್ ಅಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಒಂದು ರೂಲ್ ಇದೆ. ಆ ರೂಲ್ ಏನು ಅಂದ್ರೆ ಆರ್ಡರ್ಗೆ ಆರ್ಡರ್ ಈಕ್ವಲ್ ಇರಬೇಕು ಮತ್ತು ರಾಡಿಕೆಂಟ್ಗೆ ರಾಡಿಕೆಂಟ್ ಈಕ್ವಲ್ ಇರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಆಡ್ ಆರ್ ಯು ಕ್ಯಾನ್ ಸಬ್ಟ್ರಾಕ್ಟ್. ಇಲ್ಲಿ ಬರೋದಾದ್ರೆ ನಾವು ಆರ್ಡರ್ಸ್ ನ ಗಮನಿಸೋದಾದ್ರೆ ಆರ್ಡರ್ ಇಲ್ಲಿ ಕರೆಕ್ಟ್ ಆಗಿದೆ. ಆರ್ಡರ್ ಎಷ್ಟಿದೆ? ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಸೊ ಆರ್ಡರ್ಸ್ ಆರ್ ಸೇಮ್ ಇನ್ ದ ಆಲ್ ದ ಸಿಚುವೇಶನ್. ಬಟ್ ವಾಟ್ ಅಬೌಟ್ ರಾಡಿಕೆಂಟ್? ರಾಡಿಕೆಂಟ್ ಏನಾಗಿದೆ? ಇಲ್ಲಿ 2 ಇದೆ, ಇಲ್ಲಿ 16 ಇದೆ, ಇಲ್ಲಿ 54 ಇದೆ. ಹಾಗಾಗಿ ವಿ ಕಾಂಟ್ ಆಡ್ ಆರ್ ವಿ ಕಾಂಟ್ ಸಬ್ಟ್ರಾಕ್ಟ್ ದಿಸ್. ಹಾಗಾಗಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಈ 16 ಅನ್ನ ನಾನು 8 2s ಬರ್ಕೊಳ್ತಾ ಇದ್ದೀನಿ ಟು ಮೇಕ್ ದ ರಾಡಿಕೆಂಟ್ ಸೇಮ್. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಿಮಗೆ ಇಲ್ಲಿ ಬರ್ಕೋಬೇಕಾದ್ರೆ 8 2s ಯಾಕೆ ಬರ್ಕೊಂಡ್ರಿ ಅಂತ ನೀವು ಕೇಳೋದಾದ್ರೆ, ನಾವು ಈ ಬರ್ಕೊಳ್ಳೋ ಈ ನಂಬರ್ಸ್ ಗಳನ್ನ ನಾವು ಸಿಂಪ್ಲಿಫೈ ಫಾರ್ಮ್ ಅಲ್ಲಿ ಬರ್ಕೊಳ್ಳೋ ಅಂತ ಟೈಮ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ 16 ಬರ್ಕೊಳ್ತಿದ್ರ ಅನ್ಕೊಳ್ಳಿ. 16 ನಾನು ಏನ್ ಬರ್ಕೊಂಡಿದ್ದೀನಿ? 8 2s ಅಂತ ಬರ್ಕೊಂಡಿದ್ದೀನಿ. ಈ ಬರ್ಕೊಳ್ತಾ ಇರುವಂತಹ ಈ ಎರಡು ಫ್ಯಾಕ್ಟರ್ಸ್ ಗಳಲ್ಲಿ ಒಂದು ಫ್ಯಾಕ್ಟರ್ಸ್ಗೆ ನಮ್ಗೆ ಕ್ಯೂಬ್ ರೂಟ್ ತೆಗೆಯೋ ತರಹ ಇರಬೇಕು. ಯಾಕೆಂದ್ರೆ ಇಲ್ಲಿ ನಮ್ಗೆ ಕ್ಯೂಬ್ ರೂಟ್ ಇದೆ, ಕರೆಕ್ಟಾ? ಹಾಗಾಗಿ 8ದು ಕ್ಯೂಬ್ ರೂಟ್ ಏನು ಅಂದ್ರೆ, ಆರ್ 8ದು ಕ್ಯೂಬ್ ರೂಟ್ ನ ತೆಗೆಯೋದಾದ್ರೆ 2 ಕ್ಯೂಬ್ ಇಂಟು 2 ಅಂತ ಬರೀಬಹುದು. ಸರ್ ನೀವು ಕೇಳ್ಬಹುದು, ಅಕಸ್ಮಾತ್ ನಿಮ್ಗೆ ಸ್ಕ್ವಯರ್ ರೂಟ್ ಆಫ್ ಇತ್ತು ಅಂತಂದ್ರೆ, ಈಗ ಸ್ಕ್ವಯರ್ ರೂಟ್ ಆಫ್ 8 ಇತ್ತು ಅಂದ್ರೆ ನಾವು ಇಲ್ಲಿ ಆರ್ಡರ್ ಏನಿಲ್ಲ ಅಂತಂದ್ರೆ 2 ಇದೆ. ಹಾಗಾದ್ರೆ ಇದು ಆರ್ಡರ್ 2 ಆಯ್ತು, ರಾಡಿಕೆಂಟ್ ಎಷ್ಟಾಯ್ತು? 8 ಆಯ್ತು, ಕರೆಕ್ಟಾ? ಇಲ್ಲಿ 8 ನ ನಾವು ಸಿಂಪ್ಲಿಫೈ ಮಾಡ್ಕೋಬಹುದು. ಹೇಗೆ 4 ಇಂಟು 2
ಯು ಕ್ಯಾನ್ ಆಸ್ಕ್ 4 ಇಂಟು 2 ಯಾಕೆ ಬರ್ಕೊಂಡೆ ಅಂದ್ರೆ ಕೊಟ್ಟಿರೋ ಎರಡು ಫ್ಯಾಕ್ಟರ್ಸ್ ಅಲ್ಲಿ ನಮಗೆ ಒಂದು ಫ್ಯಾಕ್ಟರ್ಸ್ಗೆ ಸ್ಕ್ವಯರ್ ರೂಟ್ ನ ತೆಗೆಯೋ ತರಹ ಇರಬೇಕು. ವಾಟ್ ಇಸ್ ದ ಸ್ಕ್ವಯರ್ ರೂಟ್ ಆಫ್ 4? 2. ಹಾಗೆ ಇಲ್ಲಿ ಕೊಟ್ಟಿರೋ ಎರಡು ಅಥವಾ ಬರ್ಕೊಳ್ಳೋ ಎರಡು ಫ್ಯಾಕ್ಟರ್ ಅಲ್ಲಿ ಒಂದು ಫ್ಯಾಕ್ಟರ್ಗೆ ಕ್ಯೂಬ್ ರೂಟ್ ತೆಗೆಯೋ ತರಹ ಇರಬೇಕು. ಹಾಗಾದ್ರೆ 8 ಕ್ಯೂಬ್ ರೂಟ್ ಏನು? 2. ಹಾಗಾಗಿ 2 ಕ್ಯೂಬ್ ಇಂಟು 2 ಬರ್ಕೋಬಹುದು. ಅಂದ್ರೆ 8 ಕ್ಯೂಬ್ ರೂಟ್ 2 ನ ತೆಗಿಬಹುದು ಹೊರಗಡೆ. ಹಾಗೆ ಇಲ್ಲೂ ಕೂಡ ನೋಡಿ, ನಾನು 54 ನ 27 2s ಅಂತ ಬರ್ಕೊಂಡಿದ್ದೀನಿ. ಹಾಗಾದ್ರೆ 27 ನ ನಾನು ಈ ರೀತಿ ಬರ್ಕೋಬಹುದಾ? 3 ಕ್ಯೂಬ್. ಹಾಗಾದ್ರೆ 27 ಕ್ಯೂಬ್ ರೂಟ್ ಎಷ್ಟು? 3. ಹಾಗಾದ್ರೆ ಐ ಕ್ಯಾನ್ ಟೇಕ್ ಔಟ್ ದ ಕ್ಯೂಬ್ ರೂಟ್ ಆಫ್ 27. ನೋಡಿ ಈಗ 7 ಕ್ಯೂಬ್ ರೂಟ್ ಆಫ್ 2 ಅಲ್ಲೇ ಇರಲಿ, ಪ್ಲಸ್ ವಾಟ್ ಇಸ್ ದ ಕ್ಯೂಬ್ ರೂಟ್ ಆಫ್ 8? 8 ಕ್ಯೂಬ್ ರೂಟ್ ಎಷ್ಟಾಗುತ್ತೆ? 3. ಹಾಗಾದ್ರೆ 2. ಹಾಗಾದ್ರೆ 2 ನ ಹೊರಗಡೆ ತೆಗೆದೆ, ಇನ್ನು ಉಳಿದಿರೋದು 2 ಕ್ಯೂಬ್ ರೂಟ್ ಆಫ್ 2. ಇನ್ನೊಮ್ಮೆ ಹೇಳ್ತೀನಿ, ಕ್ಯೂಬ್ ರೂಟ್ ಅಲ್ಲೇ ಇದೆ. ಇಲ್ಲಿ 8 ಕ್ಯೂಬ್ ರೂಟ್ ಎಷ್ಟು? 2. ಸೊ 8 ಕ್ಯೂಬ್ ರೂಟ್ ನ ಹೊರಗಡೆ ತೆಗೆದೆ, 8 ಕ್ಯೂಬ್ ರೂಟ್ ಎಷ್ಟಾಗುತ್ತೆ? 2 ಕ್ಯೂಬ್ ರೂಟ್ ಆಫ್ ಒಳಗಡೆ 2 ಹಾಗೆ ಇದೆ, ಹಾಗೆ ಬರ್ಕೊಂಡಿದ್ದೀನಿ, ಮೈನಸ್. ಹಾಗಾದ್ರೆ ಇಲ್ಲಿ 27 ಕ್ಯೂಬ್ ರೂಟ್ ಎಷ್ಟು? 27 ಕ್ಯೂಬ್ ರೂಟ್ 3. ಸೊ ದೇರ್ಫೋರ್ ಐ ಕ್ಯಾನ್ ಟೇಕ್ ಔಟ್ 3. ಸೊ 3 ಕ್ಯೂಬ್ ರೂಟ್ ಆಫ್ 2. ಕರೆಕ್ಟಾ? ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, ನಾನೇನ್ ಹೇಳಿದೆ, ಸರ್ಡ್ಸ್ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಆರ್ಡರ್ ಮತ್ತು ರಾಡಿಕೆಂಟ್ ಶುಡ್ ಬಿ ಸೇಮ್. ಆರ್ಡರ್ಗೆ ರಾಡಿಕೆಂಟ್ಗೆ ಸೇಮ್ ಇರಬೇಕು. ನಾವು ಆರ್ಡರ್ ನ ಚೆಕ್ ಮಾಡೋದಾದ್ರೆ ಇಲ್ಲಿ ಆರ್ಡರ್ 3 ಇದೆ, 3 ಇದೆ, 3 ಇದೆ, ರಾಡಿಕೆಂಟ್ 2 ಇದೆ, 2 ಇದೆ, 2 ಇದೆ. ಹಾಗಾದ್ರೆ ವಿಲ್ ಆಡ್ ಆರ್ ವಿಲ್ ಸಬ್ಟ್ರಾಕ್ಟ್ ದ ಕೋಎಫಿಷಿಯಂಟ್. ನಾವು ಹಾಗಾದ್ರೆ 7 ಪ್ಲಸ್ 2, ನಾವು ಇಷ್ಟು ಮೂರನ್ನು ಸೇರಿಸಿ 1 ಬರ್ಕೊಳ್ಳೋಣ. ಕ್ಯೂಬ್ ರೂಟ್ ಆಫ್ 2 ಬ್ರಾಕೆಟ್ ಅಲ್ಲಿ ಅಥವಾ ಮುಂದೆನೆ ಬರ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಕೋಎಫಿಷಿಯಂಟ್ ಏನು? 7 ಪ್ಲಸ್ ಇಲ್ಲಿ ಇರೋದು ಕೋಎಫಿಷಿಯಂಟ್ 2 ಮೈನಸ್ 3. ಓಕೆ, ಐ ವಿಲ್ ರಬ್ ದಿಸ್. ಓಕೆ, ಹಾಗಾದ್ರೆ 7 ಪ್ಲಸ್ 2 9, 9 ಅಲ್ಲಿ 3 ಹೋದ್ರೆ 6. ಹಾಗಾದ್ರೆ ದ ಆನ್ಸರ್ ಈಸ್ 6 ಕ್ಯೂಬ್ ರೂಟ್ ಆಫ್ 2. ಓಕೆ, ಸೊ ವಿಚ್ ಆಪ್ಷನ್ ಇಸ್ ರೈಟ್? 6 ಕ್ಯೂಬ್ ಆಫ್ ರೂಟ್ ಆಫ್ 2 ಅನ್ನುವಂಥದ್ದು ನಿಮ್ಗೆ. ಓಕೆ, ಸೊ ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ. ಸೊ ದೇರ್ಫೋರ್ ಸೆಕೆಂಡ್ ಆಪ್ಷನ್ ಇಸ್ ರೈಟ್. ಹೀಗೆ ನಾವು ದ ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ ಆದಂತಹ ಸರ್ಡ್ಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಆಸ್ ಐ ಸೆಡ್ ಅರ್ಲಿ, ನಿಮಗೆ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆಯ ಗೊತ್ತಿರಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ರೂಲ್ಸ್ ಗೊತ್ತಿರಬೇಕು, ಮತ್ತು ಅಥವಾ ಕಂಡೀಷನ್ ಗೊತ್ತಿರಬೇಕು, ಮತ್ತು ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಕಂಡೀಷನ್ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ನಾವು ವಿ ಕ್ಯಾನ್ ಸಾಲ್ವ್ ಇಟ್. ಓಕೆ, ಇಷ್ಟು ಇವತ್ತಿನ ಈ ಕ್ಲಾಸ್ ನಲ್ಲಿ ಮಾಡ್ತಾ ಇರುವಂತದ್ದು. ಇದು ಪಾರ್ಟ್ 1, ಸರ್ಡ್ಸ್ ಪಾರ್ಟ್ 1. ಇನ್ನು ಸರ್ಡ್ಸ್ ಅಲ್ಲಿ ನಮ್ಗೆ ಡಿವಿಷನ್ ಮಾಡುವಂತದ್ದು ಇದೆ, ಜೊತೆಗೆ ಸರ್ಡ್ಸ್ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅನ್ನುವಂಥದ್ದು ಇದೆ. ಹಾಗಾಗಿ ಇದನ್ನು ಕೂಡ ಮಾಡಬೇಕು. ಅದನ್ನ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ, ಪಾರ್ಟ್ 2 ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಿದ್ದೀನಿ ಅಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಸೊ ನನ್ನ ಒಂದು ಟೆಲಿಗ್ರಾಮ್ ನ ಗ್ರೂಪ್ VGT ಅಕಾಡೆಮಿಯಲ್ಲಿ ಜಾಯ್ನ್ ಆದ್ರೆ ಅಲ್ಲಿ ನೀವು ಯಾವುದೇ ಕ್ವಶನ್ಸ್ ಗಳನ್ನ ನೀವು ಕೇಳಬಹುದು. ಆ ಕ್ವಶನ್ಸ್ ಗಳಿಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅನ್ನೋದು, ಅಂದ್ರೆ ಡೌಟ್ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.